ವಿಜಯ ಚಂದ್ರ ಚಾಪೆ ಅವರಿಗೆ ಆಹ್ವಾನವೂ ಬೇಕಿರಲಿಲ್ಲ, ಗಮನಕ್ಕೆ ಸಾಕು ಬಂದು ಅದರಲ್ಲಿ ಭಾಗವಹಿಸ್ತಿದ್ದ ಆ ರೀತಿಯ ಶ್ರದ್ಧಾಳು ಇಂತಹ ಒಬ್ಬ ಅಪರೂಪದ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಇದು ಈ ರಾಜ್ಯದ ರಾಜಕಾರಣದಲ್ಲಿ ಒಬ್ಬ ಮೇರು ವ್ಯಕ್ತಿತ್ವವುಳ್ಳ ಒಬ್ಬ ವ್ಯಕ್ತಿಯನ್ನ, ಒಬ್ಬ ನಾಯಕನನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಇದರಿಂದ ಸಮಾಜಕ್ಕೆ ಮತ್ತು ರಾಜಕೀಯದಲ್ಲೂ ಕೂಡ ಇದನ್ನ ನಾವು ಇವತ್ತು ಒಬ್ಬ ಮೇರು ವ್ಯಕ್ತಿಯನ್ನ ಕಳ್ಕೊಂಡಿದ್ದೇವೆ ಅಂತಕ್ಕಂಥ ಬೇಸರ ನಮಗಿದೆ. ಏನೇ ಆದರೂ ಕೂಡ ವಿಧಿಯಾಟದ ಮುಂದೆ ಯಾರದ್ದು ಏನೂ ನಡೆಯೋದಿಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತದೆ. ನಾನು ಇಷ್ಟೇ ಹೇಳೋದು, ಅವರ ಆತ್ಮಕ್ಕೆ ಭಗವಂತ ಶಾಂತಿ ಸಿಗುವಂತ ಮಾಡಲಿ, ಶಾಂತಿ ಸಿಗಲಿ. ಅವರ ಕುಟುಂಬ ಮತ್ತು ಅವರ ಅನುಯಾಯಿಗಳು ಅವರ ಅಗಲಿಕೆಯನ್ನ ಭರಿಸುವ ಶಕ್ತಿಯನ್ನ ಭಗವಂತ ಅವರಿಗೆ ನೀಡಲಿ ಅಂತೇಳಿ ನಾನಾದರೂ ಇವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.